ಎಲ್ಲೋದ್ರು? ಏನಂದ್ರೆ? ರೇಣುಕಾ, ರೇಣುಕಾ, ಅನಿವಾರ್ಯವಾಗಿ ನಾನು ನಿನಗೆ ಮೋಸ ಮಾಡ್ತಾ ಇದ್ದೀನಿ ಕಣೆ. ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ. ಮಗನ ಮನೆಯಲ್ಲಿದ್ದು ಮಾನ ಗೇಡಿಯಾಗುವುದಕ್ಕಿಂತ ಮಾನವಂತನಾಗಿ ಸಾಯುವುದೇ ಮೇಲೆ ತಿಳಿದು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ಕಣೆ. ನನ್ನ ಮರಣದಿಂದ ನಿನಗೆ ದುಃಖ ಆಗುತ್ತೆ ಅಂತ ಗೊತ್ತು ಕಣೆ, ಆದ್ರೆ ವಿಧಿ ಇಲ್ಲ. ನಾನು ನಿನಗೆ ಮೋಸ ಮಾಡಿಬಿಟ್ಟೆ ಕಣೆ, ಮೋಸ ಮಾಡಿಬಿಟ್ಟೆ. ನನ್ನನ್ನು ಹುಡುಕೋ ಪ್ರಯತ್ನ ಮಾಡಬೇಡ. ಈ ನನ್ನ ಜೀವ ಕಾವೇರಿ ನದಿಯಲ್ಲಿ ತೇಲಿ ಹೋಗುತ್ತೆ. ನನ್ನ ಮರ್ತ್ಬಿಡು ರೇಣುಕ, ನನ್ನ ಮರ್ತ್ಬಿಡು. ಇದಿ ನಿನ್ನ ಪತಿ ರಾಮರಾಯ. ಇಲ್ಲ ಇಲ್ಲ. ಭಗವಂತ, ಯಾವ ತಪ್ಪಿಗೋಸ್ಕರ ಇವತ್ತು ನನಗಿಂತ ಶಿಕ್ಷಣ ಕೊಟ್ಬಿಟ್ಟೆ. ಏನಂದ್ರೆ ಕೊನೆಯವರೆಗೂ ನಿನ್ನ ಕಷ್ಟ ಸುಖದಲ್ಲಿ ನಾನು ನಿನ್ ಜೊತೆಯಾಗಿರ್ತೀನಿ ಅಂತ ನನಗೆ ಮಾತು ಕೊಟ್ಟಿರಲ್ಲ. ಇಷ್ಟು ಬೇಗ ಅದನ್ನು ಮರ್ತು ಬಿಟ್ರೇನ್ರಿ? ಒಂದೇ ಒಂದು ಮಾತು ರೇಣುಕ, ನಾವ್ ಈ ಮನೇಲಿ ಇರೋದ್ ಬೇಡ, ಎಲ್ಲಾದ್ರೂ ದೂರ ಹೊರಟೋಗೋಣ ಅಂತ ಹೇಳಿದ್ರೆ ನಾನು ನಿಮ್ ಜೊತೆ ಬರ್ತಿರ್ಲಿಲ್ವೇನ್ರಿ? ಈ ಆಳ್ ಮನೇಲಿ ನಾನು ಒಬ್ಳನ್ನ ಹೊರಟೋಗೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬರ್ತಂದ್ರೆ ನಿಮ್ ಸಾವಾಗ ನಾನೇ ಕಾರಣ ಆಗೋದೆ. ಇಂಥ ಪಾಪಿ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟು ನಿಮ್ ಸಾವಿಗೆ ನಾನೇ ಕಾರಣ ಆಗೋದೆ. ಯಾವ ತಂದೆ ತಾಯಿಗೂ ಇಂಥ ಮಕ್ಳು ಬೇಡ ಭಗವಂತ. ನನ್ನಂತ ತಂದೆ ತಾಯಿದ್ರೆ ಪ್ರಪಂಚದಲ್ಲಿ ಅದೆಷ್ಟೋ ಜನ ಇದ್ದಾರೆ. ಆದ್ರೆ ಆ ತಂದೆ ತಾಯಿ ಬಂಜಾಗ ಉಳಿದ್ರು ಚಿಂತೆ ಇಲ್ಲ. ಇಂಥ ಮಕ್ಳನ್ನ ಮಾತ್ರ ಕೊಡ್ಬೇಡ ತಂದೆ, ಇಂಥ ಮಕ್ಳನ್ನ ಮಾತ್ರ ಕೊಡ್ಬೇಡ. ಇವತ್ತಿಗೆ ನನ್ನ ಸರ್ವಸ್ವ ಸಂಪೂರ್ಣ ನಾಶ ಆಗೋಯ್ತು. ನಾನು ಮುತ್ತೈದೆ ಅಲ್ಲ. ಇನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಇನ್ನಿವಳ ಮುಡಿಯಲ್ಲಿ ಪುಷ್ಪವಿಲ್ಲ, ಇನ್ನಿವಳ ಕೊರಳಲ್ಲಿ ಮಾಂಗಲ್ಯವಿಲ್ಲ, ಇನ್ನಿವಳ ಕೈಯಲ್ಲಿ ಸೌಭಾಗ್ಯನಾದ ಬಳೆಗಳಿಲ್ಲ. ಇನ್ನೆಂದು ಇವಳು ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ.